ಆತ್ಮೀಯ SLC ವಿದ್ಯಾರ್ಥಿಗಳೇ, ಇಂದು ನಡೆದಿರತಕ್ಕಂಥ ಒಂದು SLC ವಾರ್ಷಿಕ ಪರೀಕ್ಷೆಯ ತೃತೀಯ ಭಾಷೆಯಲ್ಲಿ ಹಿಂದಿ ವಿಷಯಕ್ಕೆ ಸಂಬಂಧಪಟ್ಟಿರತಕ್ಕಂಥ ಒಂದು ಪ್ರಶ್ನೆ ಪತ್ರಿಕೆ ನೋಡುತ್ತಾ ಅವುಗಳಿಗೆ ಸಂಬಂಧಪಟ್ಟ ಉತ್ತರವನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ. ಸೊ ಬಹು ಆಯ್ಕೆಯ ಪ್ರಶ್ನೆಗಳು. ಪ್ರಶ್ನೆ 1ಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಶೀಶ ಶಬ್ದಕ ಅನ್ಯವಚನ ರೂಪ ಶೀಶೆ ಅಂತಕ್ಕಂಥದ್ದು ಏನಾಗಿದೆ, ಸರಿಯಾದ ಉತ್ತರ ಆಪ್ಷನ್ ಬಿ ಅಂತಕ್ಕಂಥದ್ದು ಸರಿಯಾಗಿದೆ. ಇನ್ನು ಪ್ರಶ್ನೆ 2, ಕವಿಯಿತ್ರಿ ಶಬ್ದಕ अन्यलिंग रूप है. कवियत्री का अन्य लिंग रूप कवि पुरुषवाचक. नेक्स्ट, सज्जन शब्द का विलोम रूप है दुर्जन ಅಂತಕ್ಕಂಥದ್ದು ಆಪ್ಷನ್ ಸಿ ಏನಾಗಿದೆ, ಇದು ಸರಿಯಾದ ಉತ್ತರವಾಗಿದೆ. ಇನ್ನು 4ನೇ ಪ್ರಶ್ನೆ 4ಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಡಿ ಅಂತಕ್ಕಂಥದ್ದು ಏನಾಗಿದೆ, ಅಲ್ಪ ವಿರಾಮ ಸರಿಯಾಗಿರುವ ಉತ್ತರ ಆಗಿದೆ. 5ನೇ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ನಿಮ್ನಲಿಖಿತ ಮೇ ಸೆ ಗುಣಸಂಧಿ ಕಾ ಉದಾಹರಣೆ ಹೈ. ಇಲ್ಲಿರ್ತಕ್ಕಂಥ ಆಪ್ಷನ್ ಏನಾಗಿದೆ, ಬಿ ಅಂತಕ್ಕಂಥದ್ದು ವಾರ್ಷಿಕೋತ್ಸವ ಅಂತಕ್ಕಂಥದ್ದು ಸರಿಯಾದ ಉತ್ತರವಾಗಿದೆ. ಇನ್ನು 6ನೇ ಪ್ರಶ್ನೆಗೆ ಗಾಡಿ ಆನೆ ಡ್ಯಾಶ್ ಡ್ಯಾಶ್ ದೇರ್ ಹೈ. ಇಲ್ಲಿ ತುಂಬಬೇಕಾಗಿರ್ತಕ್ಕಂಥ ಸರಿಯಾದ ಉತ್ತರ ನಮಗೆ ಇಲ್ಲೇನಾಗಿದೆ, ಮೇ ಅಂತಕ್ಕಂಥದ್ದು ಆಪ್ಷನ್ ಎ ಗಾಡಿ ಮೇ ಅಂತಕ್ಕಂಥ ಅಂದರೆ ಎ ಆಪ್ಷನ್ ಸರಿಯಾಗಿದೆ. 7ನೇ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಏನಾಗಿದೆ, ನಿಮ್ನಲಿಖಿತ ಪ್ರಥಮ ಪ್ರೇರಣಾರ್ಥಕ ಕ್ರಿಯಾ ರೂಪ ಹೈ ಇಲ್ಲ ದಿಲಾನ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ ಎಂದು ಹೇಳ್ಬೋದು. ಇನ್ನು 8ನೇ ಪ್ರಶ್ನೆಗೆ ಆಪ್ಷನ್ ಏನಾಗಿದೆ, ಇಲ್ಲಿ ಡಿ ಅಂತಕ್ಕಂಥದ್ದು ಪಂಚವಟಿ ಅಂತಕ್ಕಂಥದ್ದು ಸರಿಯಾಗಿರುವ ಉತ್ತರವಾಗಿದೆ. ಇನ್ನು 9ನೇ ಪ್ರಶ್ನೆಗಳನ್ನು ತೆಗೆದುಕೊಂಡಾಗ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದನ್ನು ನೋಡಿಕೊಂಡು ನಾವು ಬರೀಬೇಕಾಗುತ್ತೆ. 9ನೇ ಪ್ರಶ್ನೆಗೆ ಚಿಟ್ಟಿ भेजने के लिए अधिक समय और ईमेल भेजने के लिए कम समय ಅಂತಕ್ಕಂಥದ್ದು ಇಲ್ಲಿ ನಾವು ಬರೀಬೇಕಾಗುತ್ತೆ. ಕಮ್ ಸಮಯ ಅಂತಕ್ಕಂಥದ್ದು ಉತ್ತರ ಬರೆದ್ರೆ ನಮಗೆ ಸರಿಯಾಗಿರ್ತಕ್ಕಂಥ ಉತ್ತರವಾಗುತ್ತೆ. ಇನ್ನು ಬೋಲಾಪನಿಗೆ ಬಾಲಕೃಷ್ಣ ಆದರೆ ವಾತ್ಸಲ್ಯಗೆ ತಾಯಿ, ಅವಳ ತಾಯಿ ಏನದಲ್ಲ, ತಾಯಿ ಹೆಸರು ಯಶೋಧ ಅಂತಕ್ಕಂಥದ್ದು ಸರಿಯಾಗಿರುವ ಉತ್ತರ ಆಗಿದೆ. ಸೊ ಯಶೋಧ ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ ಅಂತ ನಾವು ಹೇಳ್ಬೋದು. ಇನ್ನು 11ನೇ ಪ್ರಶ್ನೆಗೆ ಉತ್ತರವನ್ನು ನೋಡಿದಾಗ ಬಿಸ್ತರ್ ಕೆ ನೀಚೆ ದವಾಯ ನಯ ಚಪ್ಪಲ್ ಸಿರ್ ಕೆ ನೀಚೆ ದಬಾಯ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಕಪಡ ಅಂತಕ್ಕಂಥದ್ದು ಬರಿಬೇಕು. ನಾವಲ್ಲಿ ಕಪಡ ಅಂತಕ್ಕಂಥದ್ದು ಸರಿಯಾಗಿರುವ ಉತ್ತರವಾಗಿದೆ. ಇನ್ನು ನಾಗ್ಪುರ್ ಸಂತ್ರಾ और ಕಾಶ್ಮೀರ್ ಆ್ಯಪಲ್ ಕೆ ಲಿಯೆ ಫೇಮಸ್ है वही सेब कहते हैं हम. ಸೇಬ್ ಅಂತ ಬರೆದ್ಬಿಟ್ಟು ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಸರಿಯಾಗಿದೆ. ಇನ್ನು 13ನೇ ಪ್ರಶ್ನೆ इंटरनेट क्रांति का असर किस पर पड़ा है. ये इंटरनेट क्रांति का असर सभी लोगों पर बच्चों से लेकर बूढ़ों तक इसका असर पड़ा है ಅಂತ ಉತ್ತರ ಬರೆದ್ರೆ ಸಾಕಾಗುತ್ತೆ. ಇನ್ನು परमाणु किसे देखकर कौपते हैं. ये मानव को देखकर ये परमाणु कौपते हैं ಅಂತ ಬರೆದ್ಬಿಟ್ರೆ ನಮಗಿರ್ತಕ್ಕಂಥ ಸರಿಯಾಗಿರ್ತಕ್ಕಂಥ ಉತ್ತರವಾಗುತ್ತೆ. ಇನ್ನು 15ನೇ ಪ್ರಶ್ನೆ स्वागत समिति के मंत्री किसको ढांटने लगा ಅಂತಂದ್ರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಬರೀಬೇಕಾದ್ರೆ ಸ್ವಾಗತ ಸಮಿತಿಗೆ ಮಂತ್ರಿ ಕಾರ್ಯಕರ್ತರು ಸೋ डांटने लगे ಅಂತ ಉತ್ತರ ಬರೆದ್ರೆ ಸಾಕಾಗುತ್ತೆ. ಇನ್ನು 16ನೇ ಪ್ರಶ್ನೆ कवि के अनुसार बहाने बनाने का कारण लिखिए. सो कवि के अनुसार बहाने बनाने के कारण प्रमुख है आलस्य. ये आलस्य सही है ಉತ್ತರ ಹೈ ಅಂತ ನಾವು ಬರಿಬೋದು. ಆಲಸ್ಯ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ. ಹೀಗೆ ಇವು 1 ಅಂಕದ ಪ್ರಶ್ನೆಗಳಿಗೆ ಉತ್ತರಗಳನ್ನು ನಾವು ನೋಡಿದ್ದೇವೆ. ಮುಂದಿನ ಭಾಗದಲ್ಲಿ ಉಳಿದಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರವನ್ನು ನೋಡೋಣ. ಧನ್ಯವಾದಗಳು.